ಆರೋಪಿ ದರ್ಶನ್ ಅವರ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಕೊಲೆ ಮಾಡಿದ್ದಾರೆ ಅನ್ನೋದು ಅವರ ಮುಖದಲ್ಲಿ ಇಲ್ವೇ ಇಲ್ಲ, ಆ ಭಾವನೆನೇ ಇಲ್ಲ, ಫೀಲು ಇಲ್ಲ. ಒಬ್ಬ ಕೊಲೆ ಆರೋಪಿಗಳನ್ನ ಈ ರೀತಿಯಾಗಿ ಬಿಂದಾಸ್ ಆಗಿ ಬಿಡ್ತಾರೆ ಅಂತ ಅಂದ್ರೆ ಅದೇನು ಮನೇನ ಅಥವಾ ಜೈಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಭೀಮಾ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಬಿಂದಾಸ್ ಆಗಿದ್ದಾರೆ, ಕೈಯಲ್ಲಿ ಸಿಗರೇಟ್ ಹಿಡಿತಾರೆ, ರಾತ್ರಿ ಆದ್ರೆ ಎಣ್ಣೆನೂ ಕೊಡಬಹುದು, ಯಾರಿಗ್ ಗೊತ್ತು? ಜೈಲಾಧಿಕಾರಿಗಳು ಮಾಡ್ತಾ ಇರುವಂತ ಇಂಥ ನೀಚ ಕೆಲಸಗಳಿಗೆ ಜನ ಕ್ಯಾಕರ್ ಸುಗಿತಾರೆ, ಇನ್ನೇನು ಮಾಡಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಅವರೆಲ್ಲರೂ ಪಾಪ ಬಹಳ ಸೊರಗೋಗ್ಬಿಟ್ಟಿದ್ದಾರೆ, ಬಹಳ ಕೊರಗ್ತಾ ಇದ್ದಾರೆ, ಬಹಳ ನೋವಲ್ಲಿದ್ದಾರೆ ಅಂತ ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ಪುಕಾರೆಬ್ಬಿಸ್ಬಿಟ್ಟಿದ್ರು. ದರ್ಶನ್ ಅಂತೂ ಕೊರಗಿ ಕೊರಗಿ ಪಾಪ ಸೊರಗೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಮಾತನಾಡ್ತಾ ಇದ್ರು. ದರ್ಶನ್ ಅವರು ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ, ಯಾಕಪ್ಪ ಈ ರೀತಿಯಾಗಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಕೊರಗುತ್ತಾ ಇದ್ದಾರೆ ಅಂತ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ರಲ್ಲ ಸೆಲೆಬ್ರಿಟಿಗಳು, ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು. ಪಾಪ ದರ್ಶನ್ ಅವ್ರಿಗೆ ಹುಷಾರಿಲ್ಲ, ಸೊರಗೋಗ್ಬಿಟ್ಟಿದ್ದಾರೆ, ದರ್ಶನ್ ಅವರು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ, ಮನೆ ಊಟ ಕೇಳ್ತಾ ಇದ್ದಾರೆ, ಹಾಗೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ರು. ಆದರೆ ಇವತ್ತು ಇದೇ ದರ್ಶನ್, ಕೊಲೆ ಆರೋಪಿ ದರ್ಶನ್ ಅವರ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಅವರು ಹೆಂಗೆ ಕೂತಿದ್ದಾರೆ ಆ ಫೋಟೋದಲ್ಲಿ ಅಂತ ಅಂದರೆ ಆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾನೆ ಇಲ್ಲ. ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಅವರ ಮುಖದಲ್ಲಿ ಇಲ್ವೇ ಇಲ್ಲ, ಆ ಭಾವನೆನೇ ಇಲ್ಲ, ಫೀಲು ಇಲ್ಲ, ಇನ್ನೇನೂ ಇಲ್ಲ. ಆರಾಮಾಗಿ ಕೂತ್ಕೊಂಡಿದ್ದಾರೆ, ನೋ ಟೆನ್ಷನ್, ಬಿಂದಾಸ್ ಆಗಿದ್ದಾರೆ. ಆ ಫೋಟೋ ನೀವು ತೋರಿಸ್ತಾ ಇದ್ದೀವಿ, ನೀವು ನೋಡಬಹುದು ಈಗ ಆ ಫೋಟೋ ಹೆಂಗಿದೆ ಅಂತ ಹೇಳಿ. 4 ಜನ ಕೂತಿದ್ದಾರೆ, 4 ಜನರು ಚೇರ್ ಮೇಲೆ ಕೂತಿದ್ದಾರೆ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅವರು ಕೂತಿರೋ ಭಂಗಿ ಹೇಗಿದೆ, ಅವ್ರ ಕೈಯಲ್ಲಿ ಏನಿದೆ, ಏನು ಮಾಡ್ತಿದ್ದಾರೆ ಅಂತ ಹೇಳಿ ಗಮನಿಸಬಹುದು. ಸುಮ್ಮನೆ ಕೂತಿಲ್ಲ ಅವರು, ಅಲ್ಲಿ ಏನೋ ಸಪ್ಪೆ ಮುಖ ಮಾಡ್ಕೊಂಡು ಕೂತಿಲ್ಲ, ಮಸ್ತಾಗಿ ಬಿಂದಾಸಾಗಿ ನಗ್ನಗ್ತಾ ಕೂತಿದ್ದಾರೆ. ಅಲ್ಲಿ ಯಾರೋ ಸೈಡಲ್ಲಿ ಇರಬೇಕು, ಅವರನ್ನು ನೋಡಿ ಚೇಡಿಸ್ತಿರ್ಬೇಕು, ಚೇಡಿಸ್ಕೊಂಡು ನಗ್ತಾ ಇದ್ದಾರೆ ಅಷ್ಟೇ. ದರ್ಶನ್ ಸಾಹೇಬ್ರನ್ನ ನೋಡಿ, ದರ್ಶನ್ ಸಾಹೇಬ್ರು ಹೆಂಗೆ ಕೂತಿದ್ದಾರೆ ಅಂದರೆ ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಸಿಗರೇಟ್ ಇದೆ, ರೈಟ್ ಹ್ಯಾಂಡಲ್ಲಿ ಕಾಫಿ ಕಪ್ ಇದೆ. ಮನೇಲಿ ಆರಾಮಾಗಿ ಕೂತಿರ್ತಾರಲ್ಲ ಸಾಹೇಬ್ರು ಬಿಂದಾಸಾಗಿ, ಕೈಗೊಂದು ಕಾಲ್ಗೊಂದು ಆಳು. ಅದೇ ರೀತಿಯಾಗಿ ಎದುರುಗಡೆ ಒಬ್ಬ ಇದ್ದಾನೆ, ಆತನ ಹೆಸರು ನಾಗರಾಜ್ ಅಂತ, ದರ್ಶನ್ ಅವರ ಪರ್ಸನಲ್ ಮ್ಯಾನೇಜರ್ ಆತ. ಆತನು ಎದುರುಗಡೆನೆ ಕೂತಿದ್ದಾನೆ, ಆತನು ನಗ್ತಾ ಇದ್ದಾನೆ, ಆರಾಮಾಗಿ ಬಿಂದಾಸ್ ಆಗಿದ್ದಾನೆ. ದರ್ಶನ್ ಕೂಡ ಅಲ್ಲಿ ನಗ್ತಾ ಕೂತಿದ್ದಾರೆ ಆರಾಮಾಗಿ. ಪಕ್ಕದಲ್ಲಿರೋದು ಯಾರು ಗೊತ್ತಾ? ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ. ರೌಡಿ ಶೀಟರ್ ಈಸ್ ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕೊಲೆ ಆರೋಪಿ ದರ್ಶನ್ ಕೂತಿದ್ದಾರೆ, ಗಮನಿಸಬಹುದು. ಇನ್ನು ಮತ್ತೊಬ್ಬ ವ್ಯಕ್ತಿ ಕೂತಿದ್ದಾರೆ, ಆತ ಯಾರು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅದು ಬಿಟ್ಬಿಡೋಣ. ಆದರೆ ಇವರ ಈ ಫೋಟೋ ಈಗ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣ ಆಗಿರೋದು ಮತ್ತು ಚರ್ಚೆಗೆ ಗ್ರಾಸ ಆಗಿದೆ. ಒಬ್ಬ ಕೊಲೆ ಆರೋಪಿ ದರ್ಶನ್ ಈ ರೀತಿಯಾಗಿ ಕೂತಿರೋದು ಓಕೆ, ನೋ ಪ್ರಾಬ್ಲಮ್. ಬಟ್ ಅಲ್ಲಿ ಜೈಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜೈಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ಒಬ್ಬ ಕೊಲೆ ಆರೋಪಿಗಳನ್ನ ಈ ರೀತಿಯಾಗಿ ಬಿಂದಾಸ್ ಆಗಿ ಬಿಡ್ತಾರೆ ಅಂತ ಅಂದರೆ ಅದೇನು ಮನೇನ ಅಥವಾ ಜೈಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಜೈಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ? ಸಿಗರೇಟ್ ಇದೆ ಕೈಯಲ್ಲಿ, ಕಾಫಿ ಕಪ್ ಇದೆ, ವಿಲ್ಸನ್ ಗಾರ್ಡನ್ ನಾಗ ರೌಡಿ ಶೀಟರ್ ಇದ್ದಾನೆ, ಆತನ ಪಕ್ಕದಲ್ಲಿ ದರ್ಶನ್ ಆರಾಮಾಗಿ ಬಿಂದಾಸ್ ಆಗಿ ಹರಟೆ ಹೊಡಿತಾ ಕೂತಿದ್ದಾರೆ. ಹೌ ಇಟ್ ಈಸ್ ಪಾಸಿಬಲ್? ಸೊ ಈ ದರ್ಶನ್ ಅವರ ಫೋಟೋವನ್ನ ಗಮನಿಸ್ತಾ ಇದ್ರೆ ಕೈಯಲ್ಲಿ ಸಿಗರೇಟು, ದಮ್ಮು, ಬಿಂದಾಸ್ ಆಗಿ ಮಾತುಕತೆ, ಚರ್ಚೆ, ರೌಡಿ ಶೀಟರ್ ಪಕ್ಕದಲ್ಲಿ, ಇದೆಲ್ಲ ಗಮನಿಸ್ತಾ ಇದ್ರೆ ಅವರ ಮುಖದಲ್ಲಿ ಕೊಲೆ ಮಾಡಿದ್ದೀನಿ ಅನ್ನೋ ಯಾವುದೇ ಆ ಒಂದು ನೋವಿರುತ್ತಲ್ಲ, ಆ ಹತಾಶೆ ಮನೋಭಾವ ಇರುತ್ತಲ್ಲ, ಯಾಕಪ್ಪ ಹೀಗೆ ಮಾಡಿಬಿಟ್ಟೆ ನಾನು ಅಂತ ಹೇಳಿ, ಅದೆಲ್ಲ ಏನೂ ಕಾಣಿಸ್ತಾ ಇಲ್ಲ. ನಮಗಿರುವಂಥ ಪ್ರಶ್ನೆ, ಆ ಜೈಲಾಧಿಕಾರಿಗಳು ಏನ್ರಿ ಮಾಡ್ತಾ ಇದ್ದಾರೆ ಅಲ್ಲಿ? ಜೈಲಾಧಿಕಾರಿಗಳು ಇದಾರಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಅಥವಾ
ಕೊಡ್ತಾರಲ್ಲ ದುಡ್ಡಿಗೆ ಕೈ ಚಾಚಿ ಸುಮ್ಮನೆ ಕೂತು ಬಿಟ್ಟಿದ್ದಾರೆ ಹಾಗಾದ್ರೆ ಆ ಜೈಲಾಧಿಕಾರಿಗಳು, ಆ ಪೊಲೀಸ್ನವರು ಅನ್ನೋದು ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಎಕ್ಸಾಕ್ಟ್ಲಿ ಹಂಗೆ ಆಗಿರುತ್ತೆ. ಜನ ಕೂಡ ನಿಮಗೆ ಕ್ಯಾಕರಿಸಿ ಉಗಿಯೋದು ಯಾಕೆ ಅಂತ ಅಂದ್ರೆ ಇದಕ್ಕೇನೆ. ನಿಮ್ಮನ್ನು ಯಾಕೆ ನಂಬಲ್ಲ ಅಂತ ಅಂದ್ರೆ ಇದಕ್ಕೇನೆ. ದುಡ್ಡಿದ್ದವ್ರ ಹತ್ರ ದುಡ್ಡು ಇಸ್ಕೊಂಡು ಆರಾಮಾಗಿ ಅವ್ರನ್ನ ಬಿಂದಾಸ್ ಆಗಿಬಿಡ್ತೀರಾ. ಬಡ ಕೈದಿ ಏನಾದ್ರೂ ಸಣ್ಣ ತಪ್ಪು ಮಾಡಿ ಬಂದ್ರು ಕೂಡ ಆತನಿಗೆ ಆ ಮಗ ಈ ಮಗ ಬೋ ಮಗ ಸೂ ಮಗ ಅಂತ ಬಾಯಿಗೆ ಬಂದ ಹಾಗೆ ಬೈದು ದನಕ್ಕೆ ಹೊಡೆದಾಗ ಹೊಡೆದು ಆತನನ್ನ ಬೇಕಾಬಿಟ್ಟಿಯಾಗಿ ನಡೆಸ್ಕೊಳ್ತೀರಾ. ಇದು ನೀವು ಜೈಲಾಧಿಕಾರಿಗಳು ಮತ್ತು ಆ ಜೈಲಿನಲ್ಲಿರುವಂತ ಪೊಲೀಸರು. ಇತ್ತೀಚೆಗೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಚಂದನ್ ಕುಮಾರ್ ಅವರು ಮತ್ತಿನ್ನೊಬ್ಬ ಪೊಲೀಸ್ಗೆ ಎಷ್ಟು ಬೆಲೆ ಬಂತು, ಎಷ್ಟು ಗೌರವವನ್ನ ಕೊಡ್ತಾ ಇದ್ದಾರೆ ಎಲ್ಲ ಜನ. ಆದ್ರೆ ಜೈಲಾಧಿಕಾರಿಗಳು ಮಾಡ್ತಾ ಇರುವಂತ ಇಂಥ ನೀಚ ಕೆಲಸಗಳಿಗೆ ಜನ ಕ್ಯಾಕರಿಸಿ ಹೋಗಿದ್ದಾರೆ, ಇನ್ನೇನು ಮಾಡಲ್ಲ. ಒಬ್ಬ ಕೈದಿಗೆ ಅಥವಾ ಮತ್ತೊಬ್ಬ ಕೊಲೆ ಆರೋಪಿಗೆ ಇಂಥ ಟ್ರೀಟ್ಮೆಂಟ್, ಆರಾಮಾಗಿ ಬಿಂದಾಸ್ ಆಗಿ ಆತ ಸಿಗರೇಟ್ ಹಿಡ್ಕೊಂಡು ಕಾಫಿ ಕಪ್ ಹಿಡ್ಕೊಂಡು ಕೂರ್ತಾನೆ ಅಂತ ಅಂದ್ರೆ ನಿಮ್ಮ ಕೆಲಸ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವೆಲ್ಲ ಪೊಲೀಸ್ ಆಗೋದಕ್ಕೆ ನಾಲಾಯಕ್ ಅಷ್ಟೇ. ಜೊತೆಗೆ ಈ ಫೋಟೋ ಹೇಗೆ ವೈರಲ್ ಆಯಿತು ಅನ್ನೋ ಪ್ರಶ್ನೆ ನಿಮಗೆಲ್ಲ ಕಾಡ್ತಾ ಇರ್ಬೋದು. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅಲ್ಲಿ ವಿಚಾರಣಾಧೀನ ಕೈದಿ ಇದಾರೆ ಒಬ್ರು, ವೇಲು ಅಂತ ಹೇಳಿ ಅವರ ಹೆಸರು. ಆ ಒಂದು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿ ವೇಲು ಇದ್ದಾರೆ. ವೇಲು ಅವ್ರು ಏನ್ ಮಾಡ್ತಾರೆ, ಈ ದರ್ಶನ್ ಅಂಡ್ ಗ್ಯಾಂಗ್ ಏನ್ ಆರಾಮಾಗಿ ಬಿಂದಾಸ್ ಆಗಿ ಹರಟೆ ಹೊಡಿತಾ ಕೂತಿದೆಯಲ್ಲ, ಅವ್ರ ಫೋಟೋವನ್ನ ಕದ್ದು ಕ್ಲಿಕ್ ಮಾಡ್ತಾರೆ. ಅವರ ಫೋನ್ನಲ್ಲಿ ಕ್ಲಿಕ್ ಮಾಡ್ತಾರೆ. ಆ ವಿಚಾರಣಾಧೀನ ಕೈದಿ ವೇಲು ಏನೋ ಅಭಿಮಾನದಿಂದ ಕ್ಲಿಕ್ ಮಾಡಿರ್ಬೋದು, ಬೇಕು ವೈರಲ್ ಮಾಡಬೇಕು ಅಂತಾನೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಅಭಿಮಾನದಿಂದ ಮಾಡಿದ್ದಾರೆ ಅಂತ ನಮಗನಿಸ್ತಾ ಇದೆ. ಅದ ನಂತರ ಅದು ಜೈಲಿನಿಂದ ಹೊರಗಡೆ ಹೇಗೆ ಬಂತು ಅಂತ ಅಂದ್ರೆ, ಆ ವಿಚಾರಣಾಧೀನ ಕೈದಿ ವೇಲು ಅವರಿದಾರಲ್ಲ, ಅವರ ಪತ್ನಿಗೆ ಫೋಟೋವನ್ನ ಕಳಿಸ್ಕೊಡ್ತಾರೆ. ನೋಡೋ ದರ್ಶನ್ ಹೇಗೆ ಕೂತಿದ್ದಾರೆ ಆರಾಮಾಗಿ ಬಿಂದಾಸ್ ಆಗಿ ಜೈಲಿನಲ್ಲಿ ಅಂತ ಹೇಳಿ ಅವರ ಪತ್ನಿಗೆ ಅವರು ವಾಟ್ಸಪ್ ಮುಖೇನ ಫೋಟೋವನ್ನ ಕಳಿಸ್ಕೊಡ್ತಾರೆ. ಅದಾದ ನಂತರ ಹೆಂಡತಿಯಿಂದ ದರ್ಶನ್ ಜೈಲು ವಾಸದ ಫೋಟೋ ವೈರಲ್ ಆಗುತ್ತೆ ಎಲ್ಲ ಕಡೆಯೂ. ಈಗ ನಿಮ್ಮ ಮೊಬೈಲ್ಗಳಲ್ಲಿ ಜೊತೆಗೆ ಎಲ್ಲ ಕಡೆಯೂ ಹರಿದಾಡ್ತಾ ಇದೆಯಲ್ಲ ಈ ಫೋಟೋ, ವೇಲು ಅವರು ತೆಗೆದಿರುವಂಥ ಫೋಟೋ, ವಿಚಾರಣಾಧೀನ ಕೈದಿ ತೆಗೆದಿರುವಂಥ ಫೋಟೋ ಇದು. ಇಲ್ಲ ಅಂತ ಅಂದ್ರೆ ನಾವೆಲ್ಲ ಏನ್ ಅನ್ಕೊಳ್ತಾ ಇದ್ವಿ, ಈ ಫೋಟೋ ನೋಡೋಕ್ಕಿಂತ ಮುಂಚೆ ಪಾಪ ದರ್ಶನ್ ಅವರು ಬಹಳ ನೋವಲ್ಲಿದ್ದಾರೆ, ದರ್ಶನ್ ಅವರು ಹತಾಶರಾಗ್ಬಿಟ್ಟಿದ್ದಾರೆ, ಯಾಕಾದ್ರೂ ಕೊಲೆ ಮಾಡಿದ್ನು ಅನ್ನೋ ನೋವಿನಲ್ಲಿ ಹೀಗೆ ಅಂದ್ರೆ ಊಟ ಮಾಡದೆ ನಿದ್ದೆ ಮಾಡದೆ ಕೊರಗಿ ಸೊರಗೋಗ್ಬಿಟ್ಟಿದ್ದಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ದರ್ಶನ್ ಅವರು ಹೆಂಗಿದ್ದಾರೆ ಅಂತ ಅಂದ್ರೆ ಬಲ ಭೀಮ, ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಬೆಂದಾಸ್ ಆಗಿದ್ದಾರೆ, ಕೈಯಲ್ಲಿ ಸಿಗರೇಟ್ ಹಿಡಿತಾರೆ, ರಾತ್ರಿ ಆದ್ರೆ ಎಣ್ಣೆನೂ ಕೊಡ್ಬಹುದು, ಯಾರಿಗ್ ಗೊತ್ತು, ರಾತ್ರಿ ಬಂದು ಡ್ರಿಂಕ್ಸ್ ಕೊಡ್ಬೋದು ಅದೇ ಜೈಲಾಧಿಕಾರಿಗಳು, ಯಾರಿಗ್ ಗೊತ್ತು ಅಲ್ಲಿ ಏನ್ ನಡೀತಾ ಇದೆ ಅಂತ. ಈ ಫೋಟೋದಿಂದ ಒಂದು ಸಿಗರೇಟ್ ವಿಚಾರ ಬಯಲಾಗುತ್ತೆ, ಮತ್ತೊಂದು ಕಾಫಿ ಬಯಲಾಗುತ್ತೆ. ಕಾಫಿ ಓಕೆ, ಕಾಫಿ ಟೀ ಎಲ್ಲ ಕೊಡ್ತಾರೆ ನಾರ್ಮಲ್, ಆದ್ರೆ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡಿದಾರಲ್ಲ ಸಾಹೇಬ್ರು, ಒಬ್ಬ ಕೊಲೆ ಮಾಡಿದ ಆರೋಪವನ್ನ ಹೊತ್ತಿರುವಂತ ಏನು ಆರೋಪಿಗೆ ಈ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡ್ತಾರೆ, VIP ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ರೆ ಇದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಜೊತೆಗೆ ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ರೌಡಿ ಶೀಟರ್ನ್ ಬೇರೆ ಕೂರಿಸ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ನಮಗೆ ಕಡೆಯದಾಗಿ ಕಾಡ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ನ್ಯಾಯ ಸಿಗುತ್ತಾ? ಅನ್ಯಾಯ ಆದವರಿಗೆ ಈ ಕೇಸ್ನಲ್ಲಿ ನ್ಯಾಯ ಸಿಗುತ್ತಾ? ಕೇಸ್ ನಿಲ್ಲುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇದೆಲ್ಲದರ ನಡುವೆ ಈ ಪೊಲೀಸ್ನವರಿಗೆ ನಿಜಕ್ಕೂ ಹೇಳ್ತಾ ಇದ್ದೀನಿ, ಅಲ್ಲಿನ ಕಾರಾಗೃಹದಲ್ಲಿದ್ದಾರಲ್ಲ ಅಲ್ಲಿನ ಜೈಲಾಧಿಕಾರಿಗಳಿಂದ ಹಿಡಿದು ಸಣ್ಣ ಪುಟ್ಟ ಕಾನ್ಸ್ಟೇಬಲ್ಗಳವರೆಗೂ ಮಾನ ಮರ್ಯಾದೆ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಅಲ್ಲಿ ಗಾಂಜಾ ಸಪ್ಲೈ ಆಗುತ್ತೆ ಅನ್ನೋದು ಕೂಡ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಆ ವಿಚಾರ ಇವತ್ತಿಗೂ ಜೈಲಲ್ಲಿ ಅಲ್ಲಿ ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೋಗಿ ದಾಳಿ ಮಾಡಿದ್ರೆ ಅಲ್ಲಿಯೂ ಕೂಡ ಗಾಂಜಾ ಸಿಗುತ್ತೆ, ಡ್ರಗ್ಸು ಸಿಗುತ್ತೆ ಅಂತ ಹೇಳ್ತಾರಪ್ಪ, ನನಗೆ ಗೊತ್ತಿಲ್ಲ. ಇದ್ರ ಜೊತೆಗೆ ಸಿಗರೇಟ್ ಅಂತೂ ಆರಾಮಾಗಿ ಸಿಗುತ್ತೆ ಇಂಥ ಕೈದಿಗಳಿಗೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಈ ಫೋಟೋ ಹೇಳ್ತಾ ಇದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.